ಸುರೇಶ್ ಹಾಗೆ ಹೊಳ್ಳಲಿರಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ, ಪರಿಷತ್ ಚುನಾವಣೆಗೆ 100% ವೋಟಿಂಗ್. ಸೊ 3 ಪಕ್ಷಗಳ 222 ಶಾಸಕರಿಂದ ಹಕ್ಕು ಚಲಾವಣೆ ಆಗಿದೆ. ಕಾಂಗ್ರೆಸ್ನ 135, ಬಿಜೆಪಿ 62, ಜೆಡಿಎಸ್ನ 18, ಪಕ್ಷೇತರ 2, ಸರ್ವೋದಯ ಪಕ್ಷದ ಒಬ್ಬ ಶಾಸಕ ಕೂಡ ವೋಟ್ ಮಾಡಲಾಗಿದೆ. ಉಚ್ಚಾಟಿತ 3 ಶಾಸಕರು ಸೇರಿ ಟೋಟಲ್ 222 ಮಂದಿ ವೋಟ್ ಮಾಡಿದ್ದಾರೆ. ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಸುರೇಶ್ ಈಗಾಗಲೇ ಗಮನಿಸ್ತಾ ಇರಬಹುದು 100% ವೋಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಎಸ್, ಇನ್ನೇನು ಅಧಿಕೃತವಾಗಿ ಯಾರ ಗೆಲುವು ಏನು ಅನ್ನೋದನ್ನ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು. ಈಗ ಇನ್ನು ಸಮಯ 2 ಕಾಲ ಆಗಿರ್ತಕ್ಕಂಥದ್ದು. 4 ಗಂಟೆಗೆ ಅಂದ್ರೆ ಎಷ್ಟೇ ಬೇಗ ಮತದಾನದ ಪ್ರಕ್ರಿಯೆ ಮುಗಿದ್ರೂ ಕೂಡ ನಿಗದಿತ ಸಮಯಕ್ಕೆ ಸರಿಯಾಗಿ ಅಂದ್ರೆ 4 ಗಂಟೆವರೆಗೂ ಕೂಡ ಮತದಾನದ ಪ್ರಕ್ರಿಯೆ ಇರುತ್ತೆ, ಬಾಕಿ ಇರುತ್ತೆ. ಯಾರಾದ್ರೂ ಒಬ್ಬರು ಇಬ್ಬರು ಎಲ್ಲಾದ್ರೂ ತಡವಾಗಿ ಆಗಿದ್ದಾರೆ ಕಾರಣಾಂತರಗಳಿಂದ ಅಂತವ್ರು ಕೂಡ 4 ಗಂಟೆವರೆಗೂ ಕಾಯಲೇಬೇಕು. ಸೊ ಅದು ಪ್ರಕ್ರಿಯೆ, ಮತದಾನ ಪ್ರಕ್ರಿಯೆ. ಸೊ ಹಾಗಾಗಿ ಆ ಪ್ರಕ್ರಿಯೆಯ ಭಾಗ ಸಮಯ ಮುಗಿಯುವವರೆಗೂ ಕೂಡ ಅನೌನ್ಸ್ ಅನ್ನ ಮಾಡೋದಿಲ್ಲ. ಈಗ 4 ಗಂಟೆಯ ನಂತರ ಅಧಿಕೃತವಾಗಿ, ಯಾಕೆಂದ್ರೆ ಕೌಂಟಿಂಗ್ ಆಗಬೇಕಾಗಿರ್ತದೆ, ಕೌಂಟಿಂಗ್ ಆಗುತ್ತೆ, ಎಷ್ಟು ಮತಗಳು ಏನು ಅಂತಕ್ಕಂಥದ್ದು ಕೂಡ ಕೌಂಟಿಂಗ್ ಆಗುತ್ತೆ. ಆ ನಂತರ ಅಷ್ಟೇನೆ ಅಧಿಕೃತವಾಗಿ ಅಭ್ಯರ್ಥಿಗಳು ಯಾರು ಗೆಲ್ಲುವೋ, ಯಾರು ಗೆದ್ದಿದ್ದಾರೆ ಅಂತಕ್ಕಂಥ ಗೊತ್ತಾಗುತ್ತೆ. ಸದ್ಯ ಈಗ ಮೇಲ್ನೋಟಕ್ಕೆ ವಿನಯ್ ಕಾರ್ತಿಕ್ ಅವರ ಗೆಲುವಿನ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಈಗ ಜೆಡಿಎಸ್ಗೆ ಬರಬೇಕಾದಂತ ಸುಮಾರು 5 ರಿಂದ 6 ಮತಗಳು ಏನಿತ್ತು, ಶಾರ್ಟೇಜ್ ಇತ್ತು. ಆ ಮತಗಳ ಕೊರತೆ ಇದ್ರೂ ಕೂಡ ಅಭ್ಯರ್ಥಿಗಳನ್ನ ಹಾಕಿದ್ರು. ಅಲ್ಲಿ ನೋಡೋದ್ರೆ ಜಿ ಟಿ ದೇವೇಗೌಡರು ಕೂಡ ಮತ್ತೆ ಅವರಿಗೆ ಲ್ಯಾಪ್ಸ್ ಆಗಿರುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಉಚ್ಚಾಟಿತ ಶಾಸಕರಂತಹ ಯತ್ನಾಳ್ ಅವರ ಓಟನ್ನ ನಂಬಿಕೊಂಡಿದ್ರು. ಆ ಯತ್ನಾಳ್ ಅವರು ಕೂಡ ಬಿಜೆಪಿಗೆ ಹಾಕ್ತೇನೆ ಅಂತ ಹೇಳಿ, ಅದು ಕೂಡ ನಾನು ಲಿಂಗರಾಜ್ ಪಾಟೀಲ್ ಅವರಿಗೆ ಹಾಕ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅಧಿಕೃತವಾಗಿ ಹೇಳಿ, ಸೊ ಅದು ಕೂಡ ಬಿಜೆಪಿ ಅಭ್ಯರ್ಥಿಗೆ ಆಗಿದೆ. ಸೊ ಹಾಗಿದ್ರೆ ಜೆಡಿಎಸ್ ಅಭ್ಯರ್ಥಿಗೆ ಅಲ್ಲಿ ಮತ್ತೆ ಒಂದು ಮತ ಕೊರತೆ ಆಗುತ್ತೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ಗೆ ವಿನಯ್ ಕಾರ್ತಿಕ್ ಅವರ ಗೆಲುವಿನ ಸಾಧ್ಯತೆಗಳು ದಟ್ಟವಾಗಿದೆ. ಆದ್ರೆ ಕಾಂಗ್ರೆಸ್ಗೆ ಬೇಕಿದ್ದಂಥದ್ದು ಕೇವಲ 1 ಮತ ಹೆಚ್ಚುವರಿಯಾಗಿ ಮಾತ್ರ ಬೇಕಾಗಿರ್ತಕ್ಕಂಥದ್ದು ಅಷ್ಟೇನೆ. ಯಾಕೆಂದ್ರೆ ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಒಬ್ಬೊಬ್ಬ ಅಭ್ಯರ್ಥಿಗಳ ಗೆಲುವಿಗೆ 28 ಮತಗಳು ಮಾತ್ರ ಸಾಕಾಗುತ್ತೆ. ಆದ್ರೆ ಹೆಚ್ಚುವರಿಯಾಗಿ 29 ಮತಗಳನ್ನು ಹಾಕಿಕೊಂಡಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ಗೆ ಬಹಳ ಸ್ಪಷ್ಟವಾಗಿ 28 ಮತಗಳು ಇತ್ತು. ಈಗ ಹೆಚ್ಚುವರಿಯಾಗಿ 29 ಮತ ಅಂದ್ರೆ 1 ಮತ ಹೆಚ್ಚಿನದಾಗಿ ಜೆಡಿಎಸ್ ನಿಂದ ಜಿ ಟಿ ದೇವೇಗೌಡರು ಬಂದಿರುವಂತಹ ಸಾಧ್ಯತೆಗಳಿದೆ. ಬಹಳ ಪ್ರಮುಖವಾಗಿ ಈಗ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಾರಲ್ಲ, ಹಾಗೆ ಈ ಜಿ ಟಿ ದೇವೇಗೌಡರು ಫಸ್ಟ್ ವೋಟ್ ಹಾಕಿದ್ದಾರೆ. ಲಾಸ್ಟ್ ವೋಟು ಈಗ ಜಿ ಪರಮೇಶ್ವರ್ ಅವರು, ಇಬ್ರು ಅಸಮಾಧಾನಗೊಂಡಂತ ನಾಯಕರೇ. ಅವರು ಕೂಡ ಈಗಾಗಲೇ ನಗುವಿನ ಎಸ್, ನೀವು ಹೇಳೋದು ಒಂದು ಆಯಾಮದಲ್ಲಿ ಸರಿ ಇದೆ. ಆದ್ರೆ ನೋಡಿ, ಈಗ ಜಿ ಟಿ ದೇವೇಗೌಡರ ನಡೆಯನ್ನ ನಿನ್ನೆ ಮೊನ್ನೆಯಿಂದ ನೋಡಿಲ್ಲ. ಹಿಂದೆ ಈ ಕಳೆದ ವರ್ಷ 2 ವರ್ಷದ ಹಿಂದೆ ಸಿದ್ದರಾಮಯ್ಯ ಅವರು ದಸರಾ ಸಮಾವೇಶವನ್ನ ಮಾಡೋ ಸಂದರ್ಭದಲ್ಲಿ ಮೈಸೂರಿನಲ್ಲಿ ದಸರಾ ಸಮಾವೇಶದಲ್ಲೇನೆ ಜೆಡಿಎಸ್ ಶಾಸಕನಾಗಿ ಸಿದ್ದರಾಮಯ್ಯವನ್ನ ಹೊಗಳುವಂತ ಕೆಲಸವನ್ನ ಮಾಡ್ತಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲಿ ಕುಮಾರಸ್ವಾಮಿ ಅವರು ಹೋರಾಟವನ್ನು ನಡೆಸ್ತಾ ಇದ್ರೆ, ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟವನ್ನು ಮಾಡ್ತಾ ಇದ್ರೆ, ಅದೇ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಜಿ ಟಿ ದೇವೇಗೌಡರ ನಡೆ ಬಹಳ ಸ್ಪಷ್ಟವಾಗ್ತಾ ಹೋಗುತ್ತೆ. ಆದರೂ ಕೂಡ ಇಲ್ಲಿ ಮತದಾನ ಅಂತಕ್ಕಂಥ ಗೌಪ್ಯವಾಗಿರೋ ಕಾರಣಕ್ಕೆ ನಾವು ಎಲ್ಲಿಯೂ ನೇರವಾಗಿ ಅವರೇ ಮತದಾನವನ್ನ ಅಡ್ಡಮತನ ಮಾಡಿದ್ರೆ ಅಂತ ನಾವು ಖಂಡಿತವಾಗ್ಲೂ ಹೇಳೋದಿಲ್ಲ. ಆದರೆ ಅಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಇದು ಒಂದು ಕಡೆ ಜಿ ಟಿ ದೇವೇಗೌಡರಾದ್ರೆ, ಮತ್ತೊಂದು ಕಡೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನಾರೋಗ್ಯ ಕಾರಣದಿಂದಾಗಿನೇ ಅವರು ಬಂದಿರತಕ್ಕಂಥ ತಡವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾಕೆಂತಂದ್ರೆ ಬೆಳಿಗ್ಗೆನೂ ಕೂಡ ನನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿ ಪರಮೇಶ್ವರ್ ಅವರಿಗೆ ಆರೋಗ್ಯವನ್ನು ವಿಚಾರಿಸಿದ್ರು. ಆ ಸಮಯದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ 2 ಗಂಟೆ ಸುಮಾರಿಗೆ ಬರ್ತಾರೆ, ಈಗಷ್ಟೇ ಇಂಜೆಕ್ಷನ್ಸ್ ಗಳನ್ನು ತಗೊಂಡಿದ್ದೇನೆ, ಸ್ವಲ್ಪ ಇನ್ಫೆಕ್ಷನ್ ಇದೆ, ಸುಸ್ತಿದೆ, ಹೀಗಾಗಿ ನಾನು ಕೆಲ ಸಮಯದ ನಂತರ ಅಂದ್ರೆ ರೆಸ್ಟ್ ಮಾಡಿ 2 ಗಂಟೆ ನಂತರ ಬಂದು ಮತದಾನವನ್ನು ಮಾಡ್ತೇನೆ, ಸಮಸ್ಯೆ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದರಂತೆ ಕರೆಕ್ಟ್ ಆಗಿ 2:15ಗೆ ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಮತದಾನ ಮಾಡಿದರೆ ಬಹುತೇಕ ಮತದಾನದ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿದೆ. ಆದರೆ ಅಧಿಕೃತವಾಗಿ ಘೋಷಣೆ ಅಷ್ಟೇ ಬಾಕಿ ಇರತಕ್ಕಂಥ